ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋಗೆ. ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಮಾಡ್ತಿರೋದು. ಲಾಸ್ಟ್ ವೀಡಿಯೋ ದಾಂಡೇಲಿದು ನೋಡಿದ್ದೀರಾ, ಅದಾದಮೇಲೆ ನೆಕ್ಸ್ಟ್ ಇವಾಗಲೇ ವೀಡಿಯೋ ಮಾಡ್ತಿರೋದು ನಾನು. ಎಲ್ಲೂ ಹೋಗಿರಲಿಲ್ಲ ಇಷ್ಟು ದಿನ. ಇವಾಗ ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇವತ್ತು ಡೇಟ್ ಬಂದು ಜುಲೈ 3ನೇ ತಾರೀಕು, ಟೈಮು ನೈಟ್ 2 ಗಂಟೆ ಆಗಿದೆ. ಇವಾಗ ಆಫೀಸ್ ಮುಗಿಸ್ಕೊಂಬಂದು ಇವಾಗ ಹೊರಡೋಣ ಅಂದ್ಬಿಟ್ಟು ನಿನ್ನೆ ಪ್ಲ್ಯಾನ್ ಮಾಡಿದ್ದು. 4 ಜನ ನಮ್ಮ ಫ್ರೆಂಡ್ಸ್ ಹೋಗೋಣ ಅಂದ್ಬಿಟ್ಟು 4 ಜನ ಹೊಡ್ತಿದ್ದೀವಿ. ಇನ್ನೂ ಕೆಲವರೆಲ್ಲ ಬರಬೇಕಿತ್ತು, ಅವ್ರದ್ದು ಸ್ವಲ್ಪ ಬ್ಯುಸಿ ಇದ್ದರು ಎಲ್ಲರೂ ಅವ್ರ ಕೆಲಸಗಳಲ್ಲಿ. ನಮ್ದು ಬೇರೆ ಸಡನ್ ಪ್ಲ್ಯಾನಲ್ಲಿ ಆಗಿದ್ದು. ಹೊರಡೋಣ ಅಂದ್ಬಿಟ್ಟು ಇವಾಗ 4 ಜನ ಹೊಡ್ತಿದ್ದೀವಿ. ಮೊದಲೇ ಟೈಮ್ ಲೇಟಾಗಿದೆ, ನನಗೆ ಎಲ್ಲರೂ ಕಾಯ್ತಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನೇನು ವಿಷಯ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಆಮೇಲೆ ರೆಡಿಯಾಗಿದೆ, ಇನ್ನು ಆಚೆ ಸ್ವಲ್ಪ ಇದೆ, ಇಟ್ಟಿದ್ದೀನಿ ಆಚೆ. ಏನೇನು ಮರ್ತಿದ್ದೀನಿ ನೋಡ್ಕೋಬೇಕು, ಆದರೂ ಏನಾದ್ರು ಒಂದು ಮರ್ತಿರ್ತೀನಿ. ಬನ್ನಿ. ಓಕೆ, ಲೈಟೆಲ್ಲ ಆಫ್ ಆಯಿತು. ಬಾಯ್ಸ್ ಬಂದಿದ್ದಾರೆ ಇಬ್ಬರು, ಇಲ್ಲೊಬ್ಬ ಬಂದ, ಅಲ್ಲೊಬ್ಬರು ನಿಂತಿದ್ದಾರೆ, ಇನ್ನೊಬ್ಬನ ಅವ್ರ ಮನೆ ಹತ್ರ ಹೋಗಿ ಪಿಕ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಇದೆ ಐಟಮ್ಸು. ಬನ್ನಿ ಗಾಡಿಗೆಲ್ಲ ಟೈಮ್ ಮಾಡೋಣ. ಇಲ್ಲಿಂದ ಹೊರಟ್ಬಿಟ್ಟು ಅಲ್ಲಿ ಇನ್ನೊಂದು ಕಡೆ ನಿಲ್ಲಿಸ್ಬಿಟ್ಟು ಗಾಡಿಗೆಲ್ಲ ಬಂಜಿ ಕಾರ್ಡ್ ಹಾಕ್ಬಿಟ್ಟು ಟೈಮ್ ಮಾಡೋಣ. ಬಾಯ್ಸ್ ಎಲ್ಲ ಅಸೆಂಬಲ್ ಆದರು. ಇವಾಗ ಪೂಜೆ ಎಲ್ಲ ಆಯಿತು. ಇನ್ನೇನು ಹೊಡೋದೆ ಇಲ್ಲಿಂದ. ಜಸ್ಟ್ ಕಾಯಿ ಹೊಡೆದ್ರು ವೀಡಿಯೋ ಮಾಡೋ ಅಷ್ಟರಲ್ಲಿ. ಇಲ್ಲ, ಅದು ನಾರ್ಮಲ್ ವೀಡಿಯೋ ಮಾಡಿದೆ. ವ್ಲಾಗ್ ಮಾಡೋ ಅಷ್ಟರಲ್ಲಿ ಕಾಯೆಲ್ಲ ಹೊಡೆದೇ ಮುಗೀತು. ಇವಾಗ ಹೊಡ್ತೀವಿ ಇಲ್ಲಿಂದ. 4 ಗಾಡಿ ಬಂದಿದೆ. ಟೈಮು 3 ಗಂಟೆ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, 1:15 ಬಿಡೋಣ ಅಂದ್ಕೊಂಡಿದ್ದು. ಬನ್ನಿ ಹೊರಡೋ. ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇಗ ಕ್ವಿಕ್ಕಾಗಿರಬೇಕು. ನೋಡೋಣ ಬನ್ನಿ. ಎಲ್ಲ ಹೊರಟ್ವಿ. ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವಿ ನೋಡಬೇಕು, ನಮಗೂ ಗೊತ್ತಿಲ್ಲ. ನನ್ನ ಬೇರೆ ಮಿರರ್ ಇಲ್ಲ. ಬನ್ನಿ ಹೊರಡೋಣ, ಲೇಟ್ ಆಯಿತು. ಕಮಾನ್ ಬಾಯ್ಸ್. ಇವಾಗ ಗರ್ಗೊಂಡಪಳ್ಳಿ ಹತ್ರ ಬಂದ್ವಿ. ಎಲ್ಲ ಫ್ಯೂಯಲ್ ಹಾಕಿಸ್ತೀವಿ. ಯಾವ ಗಾಡಿಯಲ್ಲೂ ಫ್ಯೂಯಲ್ ಇಲ್ಲ. FZ ಒಂದು ಫ್ಯೂಯಲ್ ಇದೆ. ನಮ್ಮ ಗಾಡಿಯಲ್ಲಿ 84 ಕಿಲೋಮೀಟ್ರ್ ತೋರಿಸ್ತಿದೆ ರೇಂಜು. ಇಲ್ಲೇ ಹಾಕಿಸ್ಬಿಡೋಣ, ಇನ್ನೆಲ್ಲೂ ನಿಲ್ಸೋದು ಬೇಡ ಅನ್ನೋದು ಪ್ಲ್ಯಾನ್ ಮಾಡಿದ್ದೀವಿ. ಗಂಟೆಪಳ್ಳಿಯಲ್ಲಿ ಇದ್ದೀವಿ. ನಾನು ಗ್ಲೌಸು ಸ್ವಲ್ಪ ದೂರ ಹೋದ್ಮೇಲೆ ಹಾಕೋಣ ಅಂತ ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಲಗೇಜ್ ಹೆಂಗೆ ಕಟ್ಕೊಂಡಿದ್ದಾರೆ ಇವಾಗ. ಮುಂದೆ ಹೋಗ್ತಾ ಹೋಗ್ತಾ ಫಸ್ಟೇ ಲೇಟ್ ಆಗಿತ್ತು, ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಟ್ಕೊಳ್ಳೋಣ ಅಂದ್ಬಿಟ್ಟು ಓಡ್ತಿದ್ದೀವಿ. ನೆಕ್ಸ್ಟು ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಂದ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಇನ್ನೇನು ಚಿತ್ರದುರ್ಗದ ಹತ್ತತ್ರ ಇದ್ದೀವಿ. ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ನಾನ್ ಸ್ಟಾಪ್ ಒಂದು 150 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ರೋಡಲ್ಲಿ ಎಲ್ಲ ಕಡೆ ನೋಡ್ಕೊಂಬರ್ತಿದ್ವಿ. ಇದು ಯಾವುದೋ ಒಂದೇ ಒಂದು ಅಂಗಡಿ ತೆಗೆದಿತ್ತು, ಅದಕ್ಕೆ ಇಲ್ಲಿ ಹಾಕಿದ್ದೀವಿ. ಫುಲ್ ಇದ್ದೇ ಎಳೀತಿತ್ತು ಬರೋವಾಗ. ಅದಕ್ಕೆ ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ನಿಲ್ಲಿಸ್ತೀವಿ. ಒಂದು ಕಾಫಿ ಕುಡಿದ್ಬಿಟ್ಟು ಬೇಗ ಹೊರಡೋದು ಇಲ್ಲಿಂದ. ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೀವಿ ಗೊತ್ತಿಲ್ಲ. ಮೋಸ್ಟ್ಲಿ ದಾವಣಗೆರೆನೇ ಅನಿಸುತ್ತೆ ಟಿಫನ್ಗೆ. ಅಲ್ಲಿವರೆಗೂ ಸ್ಟಾಪ್ ಮಾಡಲ್ಲ. ಬನ್ನಿ ಟೀ ಕುಡಿದ್ಬಿಟ್ಟು ಹೋಗೋಣ. ಇವಾಗ ಚಿತ್ರದುರ್ಗ ಕ್ರಾಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಫುಲ್ ವಿಂಡ್ ಮಿಲ್ಸು ಚೆನ್ನಾಗಿ ಕಾಣಿಸ್ತಿತ್ತು. ಫುಲ್ಲು ಫಾಗೆಲ್ಲ ಕವರ್ ಆಗಿ ಒಂಥರ ಮಳೆ ಬರೋ ಥರ ಆಗಿತ್ತು. ಸಖತ್ತಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಾನು ಈ ಸಲ ಫುಲ್ ರೈಡಿಂಗ್ ಜಾಕೆಟ್ ಆಗಲಿ ಗೇರ್ಸ್ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಫುಲ್ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ನಾರ್ಮಲ್ ವೇರಲ್ಲೇ ಇದ್ದೀನಿ. ಇದು ನಂದು ಔಟ್ಫಿಟ್ ಆಗಿರುತ್ತೆ. ಬನ್ನಿ ಮುಂದೆ ಹೋಗ್ತಾ ನೋಡೋಣ.
ಇವಾಗ ಚಿತ್ರದುರ್ಗ ರೀಚ್ ಆದ್ವಿ. ಇಲ್ಲೊಂದು ಸ್ಪಾಟ್ ಕಾಣಿಸ್ತಿದೆ ಹೈವೇ. ಇಲ್ಲೊಂದು ಸ್ಪಾಟ್ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಫೋಟೋ ತೊಗೊಳೋಣ ಅಂದ್ಬಿಟ್ಟು ನಿಲ್ಸಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ವಿಂಡ್ ಮಿಲ್ಸ್ ಇದೆ. ಬಾಯ್ಸ್ ಎಲ್ಲ ಫೋಟೋ ತೊಗೊತವ್ರೆ. ಮಳೆ ಬರ್ತಿಲ್ಲ, ಮೋಡ ಆಗಿದೆ. ಮಳೆ ಒಂದು ಬಂದಿದ್ರೆ ಚಿಂದಿಯಾಗಿರೋದು ಲೊಕೇಶನ್ ಇದು. ಪರವಾಗಿಲ್ಲ, ಒಂದೊಂದು ಫೋಟೋ ತಗೊಂಡು ಹೊರಡೋಣ ಅಂತ. ಇದೇ ಮೇನ್ ಹೈವೇ, ಚಿತ್ರದುರ್ಗನೇ ಇದು. ಇಲ್ಲೆಲ್ಲ ಹೆವಿ ಒಂಥರ ಡಾಬಾ ಥರ ಮತ್ತು ಲಾರಿ ಸ್ಟ್ಯಾಂಡ್ಗಳೆಲ್ಲ ಜಾಸ್ತಿ ಪುಣೆ ರೋಡಲ್ಲಿದು ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಸೊ ಲಾರಿ ಪಾರ್ಕಿಂಗ್ ಮಾಡೋಕ್ಕೆ ಈ ಥರ ಮಾಡಿರ್ತಾರೆ ಎಷ್ಟೊಂದು ಜಾಗ. ಸೊ ಬನ್ನಿ ಹೊರಡೋಣ, ಒಂದೊಂದು ಫೋಟೋ ಹಾಕ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ. ನೆಕ್ಸ್ಟು ದಾವಣಗೆರೆವರೆಗೂ ನಿಲ್ಲಿಸ್ಬಾರ್ದು ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲರೂ ಮೇಯ್ನ್ ಹೈವೇಯಲ್ಲಿ ಒಂದು ವಿಂಡ್ ಮಿಲ್ ಕಾಣುತ್ತೆ, ಅಲ್ಲೊಂದು ಫೋಟೋ ತೊಗೊಂಡು ಹೋಗೋಣ ಗಾಡಿಗಳ್ದು ಅಂತ. ಸೊ ತೊಗೊಂಡು ಹೊರಡೋದು. ಬನ್ನಿ ಹೋಗೋಣ. ಇವಾಗ ದಾವಣಗೆರೆಗೆ ಬಂದ್ವಿ. ಟೈಮು 8:30 ಆಗಿದೆ. 10 ಗಂಟೆ ತೋರಿಸ್ತಿತ್ತು ಮನೆಯಿಂದ ಹೊರಟಾಗ ದಾವಣಗೆರೆ ರೀಚ್ ಆಗೋದು. ಸೊ 8:30ಗೆ ಬಂದಿದ್ದೀವಿ. ಅದು ಒಂದು 2-3 ಬ್ರೇಕ್ ಹಾಕಿ ಇವಾಗ ಇಲ್ಲಿ ಫೇಮಸ್ಸು ಇದೆ ಅಲ್ವಾ, ಅಲ್ಲಿಗೆ ಬಂದಿದ್ದೀವಿ. ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಲು ಇದು. ಇಲ್ಲಿ ಫೇಮಸ್ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಟೇಸ್ಟ್ ಮಾಡೋಣ ಅಂತ. ನೀವು ನೋಡೋಣ ಹೆಂಗಿರುತ್ತೆ. ಸೊ ಮಾಡ್ತಿದ್ದಾರೆ. ನಾವೊಂದು 4 ಬೆಣ್ಣೆ ದೋಸೆ ಹೇಳಿದ್ದೀವಿ, ಬರುತ್ತೆ. ಬನ್ನಿ ಟೇಬಲ್ ಹತ್ರ ಹೋಗೋಣ. ಬಂತು. ಇದು ಬೆಣ್ಣೆ ಅಲ್ಲ, ಆಲೂಗಡ್ಡೆ. 2ಕ್ಕೆ 100 ರೂಪಾಯಿ, ಪರವಾಗಿಲ್ಲ, ವರ್ತು. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ. ಸೊ ಇವಾಗ ಟಿಫನಲ್ಲಿ ಆಯಿತು. 2 ದೋಸೆ ತಿಂದ್ವಿ. 120 ರೂಪಾಯಿ ಒಂದು ಪ್ಲೇಟಲ್ಲಿ 2 ಬರುತ್ತೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಜಾಸ್ತಿ ಬೆಣ್ಣೆ ಎಲ್ಲ ಹಾಕಿದ್ರು. ಇವಾಗ ಹೊರಡ್ತಿದ್ದೀವಿ ಇಲ್ಲಿಂದ. ನೆಕ್ಸ್ಟು ಶಿರ್ಸಿ. ಅಲ್ಲಿ ಹೋಗ್ತಾ ಸಿಗೋಣ. ದಾರಿಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದು ನಾವು ನಿಲ್ಲಿಸಿ ಫೋಟೋಸ್ ತೆಗಿಯೋಕೆ ಏನಾದರೂ ನಿಲ್ಲಿಸಿದ್ರೆ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ಮಳೆ ಶುರುವಾಗಿದೆ ಎಲ್ಲ. ಅದಕ್ಕೆ ಬಾಯ್ಸು ರೇನ್ ಗರ್ಸ್ ಹಾಕ್ಕೊಂಡ್ರು, ನಾನು ಹಾಕ್ಕೊಂಡೆ. ಸೊ ಇವಾಗ ಎಲ್ಲಿವರೆಗೂ ಮಳೆ ಬರುತ್ತೆ ನೋಡಬೇಕು, ಗೊತ್ತಿಲ್ಲ. ಇನ್ನೇನು ರಾಣಿಬೆನ್ನೂರಿಗೆ ಒಂದು 15 ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರ್ ಇದೆ, ನೋಡ್ಬೇಕು. ಅದು ಪಾಸ್ ಆದಮೇಲೆ ಇನ್ನೂ ಮಳೆ ಜೋರಾಗುತ್ತೆ. ಬನ್ನಿ ನೋಡೋಣ. ಇಲ್ಲಿಂದ ಮಜಾ ಸ್ಟಾರ್ಟು. ಇಲ್ಲಿಂದ ಮಳೆ ಶುರುವಾಯಿತು. ನಾವು ಬಂದಿದ್ದು ಹೈವೇ ಹಂಗೆ. ಇಲ್ಲಿ ಡೈವರ್ಷನ್ ತೊಗೊಂಡು ಇಲ್ಲಿಂದ ಇದು ಶಿರ್ಸಿ ರೋಡು. ಇಲ್ಲಿಂದ 110 ಕಿಲೋಮೀಟ್ರ್ ಅದು ಇದೆ ಶಿರ್ಸಿ. ಈ ರೋಡಿಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಹೆಂಗಿದೆ ಗೊತ್ತಾ ವೆದರು, ಅಲ್ಟಿಮೇಟು. ಇನ್ನು ಮುಂದೆ ಹೋಗ್ತಾ ಮಾನ್ಸೂನ್ ಸ್ಟಾರ್ಟಿಂಗ್ ನೋಡಿ ಹೆಂಗಿದೆ ಜಾಗ. ಅದಕ್ಕೆ ಇಲ್ಲೊಂದು ಫೋಟೋ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಫೋಟೋ ತೊಗೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಡೋದು. ಇದೇನಿದೆ ಯೆಲ್ಲೋ ಕಲರ್ ಅಂತ ನೋಡ್ತಿರ್ಬೋದು, ಅದು ಸೀಟ್ ಕೆಳಗಡೆ ಹಾಕೊಂಡು ಕುತ್ಕೊಳಕ್ಕೆ ತೊಗೊಂಡ್ವಿ ಸುಮ್ಮನೆ. ಕ್ರೇಜಿಯಾಗಿದೆ ಜಾಗ. ಸೊ ಇವಾಗ ಒಂದು ಟೀ ಸ್ಟಾಪ್ಗೆ ಹಾಕಿದ್ದೀವಿ. ಇನ್ನೇನು ಶಿರ್ಸಿ ಇನ್ನೊಂದು 60-70 ಕಿಲೋಮೀಟ್ರ್ ಇದೆ. ಫುಲ್ ಆಗ್ತಿರಲಿಲ್ಲ. ದೋಸೆ ತಿನ್ಬಿಟ್ಟು ಫುಲ್ ನಿದ್ದೆ ಬರ್ತಾಯಿತ್ತು ಎಲ್ಲರಿಗೂ. ಅದಕ್ಕೆ ಒಂದು ಕಡೆ ನಿಲ್ಸೋಣ ಅಂದ್ಬಿಟ್ಟು ಒಂದೊಂದು ಟೀ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಡೈಲಿ ಮಳೆ ಬರ್ತಾಯಿತ್ತಂತೆ, ಇವತ್ತೇ ಸ್ವಲ್ಪ ಕಮ್ಮಿ ಅಂತೆ. ಮಳೆ ಬಂದರೆ ಚೆನ್ನಾಗಿರುತ್ತೆ. ರಾಣಿಬೆನ್ನೂರು, ಮುಲಗುಂದ, ಶ್ರೀರಾಮನ ಕೊಪ್ಪ, ಇದು ನಾವು ಬಂದಿದ್ದು ರೋಡು. ಇದು ಶಿರ್ಸಿಗೆ ಹೋಗೋ ರೋಡು. ಸೊ ನಾನು ಟೀ ಹಾಕ್ಕೊಂಡು ಹೋಗೋಣ ಬನ್ನಿ. ಬನವಾಸಿ ಟೆಂಪಲ್ ಹತ್ರ ಬಂಕಿತ್ತು, ಅಲ್ಲೇ
ಪೆಟ್ರೋಲ್ ಹಾಕ್ಸ್ಬಿಟ್ಟು ಹಂಗೆ ಏರ್ಡಿಸ್ತಾವ್ರೆ. ಪೆಟ್ರೋಲ್ ಆಗಲೇ ಖಾಲಿ. ನಂದು 1300 ರುಪೀಸಿಗೆ ಕುಡಿದಿದೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ. ಇವಾಗ 1300ಗೆ ಇದಾಯಿತು. ಸೊ ಟೋಟಲ್ ಮೈಲೇಜ್ ಒಂದು 33 ಕೊಟ್ಟಿದೆ ಅಷ್ಟೇ, ಕಮ್ಮಿನೇ ಕೊಟ್ಟಿದೆ. ಅಲ್ಲಿ ಭಾರತಲ್ಲಿ ಹಾಕ್ಸಿದ್ದು ಬೆಂಗಳೂರಲ್ಲಿ, ಆ ಬಂಕಲ್ಲಿ ಕಮ್ಮಿ ಕೊಟ್ಟಿದೆ ಮೈಲೇಜು. ನಾರ್ಮಲಾಗಿ 35 ಮೇಲೆ ಕೊಡ್ತಿತ್ತು. ಅದು ನಾವು ಜಾಸ್ತಿ ಕ್ರೂಸು ಮಾಡಿಲ್ಲ, ಜಾಸ್ತಿ ಸ್ಪೀಡಲ್ಲಿ ಕ್ರೂಸ್ ಮಾಡಿಲ್ಲ. ನಾರ್ಮಲ್ 80 to 90 ಎಲ್ಲ ಮೇಂಟೈನ್ ಮಾಡಿದ್ದೀವಿ, ಆದರೆ ಕಮ್ಮಿ ಕೊಟ್ಟಿದೆ. ಇಲ್ಲೂ ಭಾರತದಲ್ಲಿ ಹಾಕ್ಸಿರೋದು. ನೋಡೋಣ ಇದೆಷ್ಟು ಕೊಡುತ್ತೆ ಅಂದ್ಬಿಟ್ಟು. ಸೊ ಇವಾಗ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಯಾವ್ದಾದ್ರು ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು. ಜನ ಜಾಸ್ತಿ ಇರ್ತಾರೆ, ಯಾಕಂದರೆ ಇವತ್ತು ಶುಕ್ರವಾರ. ಹೋಗ್ಬಿಟ್ಟು ನೋಡೋಣ ಎಷ್ಟು ಜನ ಇರ್ತಾರೆ ಅಂತ. ಬಂದು ಹೋಗೋಣ. ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಶಿರ್ಸಿಗೆ ಬಂದಿದ್ದೀನಿ, ಬಟ್ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ಬನ್ನಿ ಹೋಗೋಣ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನಾಯಿತು, ಒಳಗೆ ವೀಡಿಯೋ ಮಾಡೋಂಗಿರೋದಿಲ್ಲ. ಸೊ ಆಚೆಗೆ ಬಂದುಬಿಟ್ಟು ಮಾಡ್ತಿದ್ದೀವಿ. ಇವಾಗ ರಿಟರ್ನ್ ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಆಚೆ ಹೋಗಿ ಡಿಸೈಡ್ ಮಾಡ್ತೀವಿ. ಇದು ಯಾವುದೋ ಮರ ನೋಡಿ ಚೆನ್ನಾಗಿದೆ, ಒಂಥರ ಚೆನ್ನಾಗೈತೆ ಇದು. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಡೈರೆಕ್ಟಾಗಿ ಚೆನ್ನಾಗಿದೆ. ಆವಾಗಲೇ ಮಳೆ ಬಂತು, ಇವಾಗ ಬಿಸಿಲು. ಸರಿ ಹೋಗೋಣ ಬಂದು. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಆಚೆ ಹೋಗ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ಸೊ ಇವಾಗ ಗಾಡಿ ಪಾರ್ಕಿಂಗ್ ಹತ್ರ ಬಂದ್ವಿ, ದರ್ಶನ ಮುಗಿಸ್ಕೊಂಡು. ಇವಾಗ ನೆಕ್ಸ್ಟು ಉಂಚಳ್ಳಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಫಸ್ಟು ಎಲ್ಲಾದರೂ ಊಟ ಮಾಡಬೇಕು. ಊಟ ಮಾಡಿಕೊಂಡು ಆಮೇಲೆ ಉಂಚಳ್ಳಿ ಫಾಲ್ಸ್ಗೆ ಹೋಗಬೇಕು. ಅದೊಂದು 1 hour ತೊಗೊಳುತ್ತೆ. ಸೊ ಈ ವಿಡಿಯೋಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ನಾವು ಉಂಚಳ್ಳಿ ವಾಟರ್ ಫಾಲ್ಸ್ಗೆ ಹೋಗೋದು ನೋಡ್ತೀರಾ. ಅಲ್ಲಿವರೆಗೂ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.